ಅಜಯ್ ಮನೆ ಒಂದ್ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿತ್ತು. ಅಲ್ಲಿ ಅಕ್ಕಪಕ್ಕ ಬೇರೆ ಬಿಲ್ಡಿಂಗ್ ಕೂಡ ತುಂಬಾನೇ ಹತ್ರ ಇತ್ತು. ಅಜಯ್ ಫ್ರೆಂಡ್ ಜೀತು ಅಜಯ್ ಮನೆಗೆ ಬರ್ತಾನೆ. ಬಂದ್ಬಿಟ್ಟೆ ನೀನು? ಎಷ್ಟು ಟೈಮ್ ಆಯ್ತು ನಿನ್ನ ನೋಡಿ. ಗುರು ನಿನಗೆ ಗೊತ್ತೇ ಇದೆಯಲ್ಲ, ಕಾಲೇಜು ಮತ್ತೆ ಕೆಲ್ಸ ಎಷ್ಟೊಂದು ಬಿಸಿ ಮಾಡ್ಬಿಡ್ತಲ್ಲ, ಟೈಮೇ ಸಿಗ್ಲಿಲ್ಲ. ಈ ಸಲ ಅಂತೂ ತುಂಬಾ ರಜೆ ತಗೊಂಡ್ ಬಂದ್ಬಿಟ್ಟಿದೀನಿ. ಹೌದಾ, ಇದೇ ಬೇಕಾಗಿತ್ತು. ನೀನ್ ಬಂದಿರೋದ್ರಿಂದ ಮನೆ ವಾತಾವರಣನೇ ಬದಲಾಗುತ್ತೆ. ಅಜಯ್ ಜೀತುಗೆ ಮನೆ ತೋರಿಸ್ತಾ ಇರ್ತಾನೆ. ಕಿಟಕಿಯಿಂದ ಪಕ್ಕದ ಬಿಲ್ಡಿಂಗ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎದುರುಗಡೆ ಬಿಲ್ಡಿಂಗ್ ಮೇಲೆ ಅವನ ದೃಷ್ಟಿ ಹೋಗುತ್ತೆ. ಆ ಎದುರುಗಡೆ ಇರೋ ಬಿಲ್ಡಿಂಗ್ ಯಾರ್ದು? ಅಲ್ಲಿ ನೋಡಿದ್ರೆ ತುಂಬಾ ಸೈಲೆಂಟ್ ಅನ್ಸುತ್ತೆ. ಆ ಬಿಲ್ಡಿಂಗಾ? ಅದು ಹಳೇದು. ಜನ ಹೇಳ್ತಾರೆ ಅಲ್ಲಿ ವಿಚಿತ್ರಗಳು ನಡೀತೆ ಅಂತ, ಆದ್ರೆ ನೀನ್ ಜಾಸ್ತಿ ಗಮನ ಕೊಡ್ಬೇಡ. ಈ ತರ ಎಲ್ಲಾ ಕಡೆ ಇರುತ್ತಲ್ಲೋ. ಅಯ್ಯೋ ಗುರು, ನನಗಂತೂ ಎಲ್ಲಾ ಕಡೆ ಅಡ್ವೆಂಚರ್ ಬೇಕು. ನೋಡೋಣ ಇಲ್ಲಿನ ಜನ ಹೇಗೆ ಅಂತ. ಮಾರನೇ ದಿನ ಜೀತು ಬಾಲ್ಕನಿನಲ್ಲಿ ನಿಂತ್ಕೊಂಡಿದ್ದ. ಆಗ ಅವನ ದೃಷ್ಟಿ ಎದುರುಗಡೆ ಬಿಲ್ಡಿಂಗ್ ಬಾಲ್ಕನಿನಲ್ಲಿ ನಿಂತ್ಕೊಂಡಿರೋ ಒಂದು ಹುಡುಗಿ ಮೇಲೆ ಬೀಳುತ್ತೆ. ಆ ಹುಡುಗಿ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ಲು. ಅವಳು ಜೀತುನ ನೋಡಿ ನಗ್ತಾ ಇರ್ತಾಳೆ. ಪಕ್ಕದಲ್ಲಂತೂ ಚೆನ್ನಾಗಿರೋ ಜನನೇ ಇದ್ದಾರೆ, ತಿಳ್ಕೋಬೇಕು ಇವ್ರು ಯಾರು ಅಂತ. ಜೀತು ಸಂಜೆ ಹೊತ್ತಲ್ಲಿ ವಾಕ್ ಮಾಡ್ಬೇಕು ಅಂತ ಕೆಳಗಡೆ ಹೋಗ್ತಾ ಇರ್ತಾನೆ. ಆಗ ಆ ಹುಡುಗಿ ಬಿಲ್ಡಿಂಗ್ ಮುಂದೆ ನಿಂತಿರ್ತಾಳೆ. ಹಲೋ, ಬಹುಶಃ ನೀವು ಅಜಯ್ ಕಝಿನ್ ಇರ್ಬೇಕಲ್ವಾ? ಅಯ್ಯೋ, ನಿಮ್ಗೆ ಗೊತ್ತಾಯ್ತು? ಅದು ನೀವು ಅಜಯ್ ಮನೆಯಲ್ಲಿರೋದ್ ನೋಡ್ದೆ. ನನ್ನ ಹೆಸರು ರಕ್ಷಾ. ನಾನು ಈ ಬಿಲ್ಡಿಂಗ್ ಅಲ್ಲೇ ಇರ್ತೀನಿ. ನಾನು ಜೀತು ಅಂತ. ಆದ್ರೆ ನೀವ್ ಇಲ್ಲಿ ವಾಸ ಮಾಡ್ತೀರಾ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀವು ತುಂಬಾ ಡಿಫ್ರೆಂಟು. ಹೌದಾ? ಮತ್ತೆ ನೀವು ಕೂಡ ಇಲ್ಲಿಯವರು ಅನ್ಸಲ್ಲ. ನಾನು ನಿಮ್ಮನ್ನ ಯಾವತ್ತೂ ನೋಡಿಲ್ಲ. ನೀವು ಸುತ್ತಾಡಕ್ ಬಂದ್ರಾ? ಹಾ, ರಜೆಗೋಸ್ಕರ ಬಂದೆ. ಅಜಯ್ ಮನೆ ಒಂದು ನೆಪ ಅಷ್ಟೇ. ನಿಜ ಹೇಳ್ಬೇಕು, ನನಗೆ ಸಿಟಿ ನೋಡ್ಬೇಕಾಗಿತ್ತು. ಇಬ್ರು ಹಾಗೆ ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಜೀತು ಮತ್ತೆ ರಕ್ಷಾ ಈಗ ಪ್ರತಿದಿನ ಮೀಟ್ ಮಾಡ್ತಾ ಇರ್ತಾರೆ. ಒಂದೊಂದ್ಸಾರಿ ಪಾರ್ಕ್, ಇಲ್ಲ ಒಂದೊಂದ್ಸಾರಿ ಬಿಲ್ಡಿಂಗ್ ಅಲ್ಲಿ. ನಿಧಾನವಾಗಿ ಅವ್ರ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಒಂದು ದಿನ ಅವರಿಬ್ರು ಪಾರ್ಕ್ ಅಲ್ಲಿ ಇದ್ರು. ನೀವು ಹಿಂದೆ ಯಾವಾಗಾದ್ರೂ ಪ್ರೀತಿ ಮಾಡಿದ್ರಾ? ನನಗನ್ಸುತ್ತೆ ಈಗ ಮಾಡ್ತಾ ಇದೀನಿ ಅಂತ. ನಿನ್ನ ಭೇಟಿಯಾಗಿ ಹೇಗಾಗಿದೆ ಅಂದ್ರೆ ಎಲ್ಲ ಬದಲಾಗಿದೆ ಅನ್ನೋ ಹಾಗೆ. ನೀ ನನಗ್ ತುಂಬಾ ಇಷ್ಟ ಆದೆ. ನನಗ್ ನಿನ್ ಜೊತೆ ಯಾವಾಗ್ಲೂ ಸಮಯ ಕಳಿಬೇಕು. ಹಾಗಿದ್ರೆ ಕಳಿ, ಯಾರಿನ್ನ ತಡಿತಾ ಇದ್ದಾರೆ? ಒಂದು ದಿನ ಅಜಯ್ ರಾತ್ರಿ ಬರುವಾಗ ನೋಡ್ತಾನೆ ಜೀತು ಪಕ್ಕದ ಬಿಲ್ಡಿಂಗ್ ಅಲ್ಲಿ ಹೋಗ್ತಾ ಇರೋದನ್ನ. ಅದನ್ನ ನೋಡಿ ಅಜಯ್ಗೆ ಆಶ್ಚರ್ಯ ಆಗುತ್ತೆ. ಅಜಯ್ ಮಾರನೇ ದಿನ ಜೀತು ಜೊತೆ ಆ ವಿಷಯವಾಗಿ ಮಾತಾಡ್ತಾನೆ. ಜೀತು, ನಾನು ನಿನ್ನ ಕೇಳ್ಬಹುದಾ? ನೀನ್ ದಿನ ಆ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡ್ತೀಯ ಅಂತ? ಯಾಕೆ, ಅದ್ರಲ್ಲಿ ತಪ್ಪೇನಿದೆ? ನಿನಗೆ ಆ ಬಿಲ್ಡಿಂಗ್ ಅಲ್ಲಿ ಏನಾಗಿದೆ ಅಂತ ಗೊತ್ತಿದ್ಯಾ? ಏನಾಗಿದೆ ಅಂದ್ರೆ 2 ವರ್ಷದಿಂದ ಅಲ್ಲೊಬ್ಳು ಹುಡುಗಿ ಇದ್ಲು, ರಕ್ಷಾ. ಅವಳಿಗಿನ್ನೇನ್ ಮದುವೆ ಆಗ್ಬೇಕಾಗಿತ್ತು. ಆದ್ರೆ ಮದುವೆಗೆ 2 ದಿನ ಮುಂಚೆ ಆ ಮದುವೆ ಗಂಡು ಆಕ್ಸಿಡೆಂಟ್ ಅಲ್ಲಿ ಸತ್ತೋದ. ಅವಳಿಗಿದ್ನ ತಡ್ಕೊಳಕ್ ಆಗಿಲ್ಲ. ಅವಳು ಸೂಸೈಡ್ ಮಾಡ್ಕೊಂಡ್ಲು. ಅವತ್ತಿಂದ ಅಲ್ಲೇನು ಕೂಡ ಸರಿ ಇಲ್ಲ. ಏನಂತ ಮಾತಾಡ್ತಿದ್ಯಾ? ನಾನ್ ದಿನ ಆ ಹುಡುಗಿನ ಭೇಟಿ ಆಗ್ತಾ ಇದೀನಿ. ಅವಳು ಬದುಕಿದಾಳೆ. ಅವಳ ಹೆಸರು ರಕ್ಷಾ. ಅವಳು ಬದುಕಿಲ್ಲ. ನೀನ್ ಏನ್ ನೋಡ್ತಿದ್ಯೋ ಅದು ನಿಜ ಅಲ್ಲ. ಅಲ್ಲಿ ಯಾವುದೇ ಯುವಕರು ಹೋದ್ರೂ ಕೂಡ ಜೀವಂತವಾಗಿ ವಾಪಸ್ ಬಂದಿಲ್ಲ. ಆಗ ಜೀತು ಮುಖದಲ್ಲಿ ಚಿಂತೆ ಮತ್ತೆ ತುಂಬಾನೇ ಭಯ ಕಾಣಿಸ್ಕೊಳ್ಳುತ್ತೆ. ಅಜಯ್ ಜೀತುಗೆ ಎಲ್ಲಾನು ಹೇಳ್ತಾನೆ. ಅವನು ದಿನೇಶ್ ಮತ್ತೆ ರಕ್ಷಾ ಕತೆನ ಹೇಳ್ತಾನೆ. ದಿನೇಶ್ ಮತ್ತೆ ರಕ್ಷಾ ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಅವ್ರ ಮದ್ವೆ ತಯಾರಿ ತುಂಬಾ ಜೋರಾಗಿ ನಡೀತಾ ಇತ್ತು. ಆದ್ರೆ ಮದ್ವೆಗೆ 2 ದಿನದ ಮುಂಚೆ ದಿನೇಶ್ಗೆ ಆಕ್ಸಿಡೆಂಟ್ ಆಯ್ತು. ರಕ್ಷಾಗೆ ಈ ವಿಷಯ ಗೊತ್ತಾದಾಗ ತನ್ನನ್ನು ತಾನು ಫ್ಲಾಟ್ ಒಳಗಡೆ ಲಾಕ್ ಮಾಡ್ಕೊಂಡ್ಲು. ಅದಾದ್ಮೇಲೆ ಅವಳು ಸೂಸೈಡ್ ಮಾಡ್ಕೊಂಡ್ಲು. ಹಾಗಿದ್ರೆ ನನ್ನ ಭೇಟಿ ಆಗ್ತಿರೋ ಹುಡುಗಿ ಅವಳ್ಯಾರು? ಅವಳು ರಕ್ಷಾಳ ಆತ್ಮ. ಅವಳಿಗೆ ಪ್ರೀತಿಯಲ್ಲಿ ಮೋಸ ಆಗಿದೆ. ಈಗ ಅವಳಿಗೆ ಪ್ರೀತಿಯ ಹಂಬಲ ತುಂಬಾನೇ ಇದೆ. ಯಾರು ಅವಳ ಪ್ರೀತಿನ ಒಪ್ಕೊಳ್ಳೋದಿಲ್ವೋ ಅವ್ರನ್ನ ಏನು ಅವಳವ್ರನ್ನ ಸಾಯಿಸ್ಬಿಡ್ತಾಳೆ. ಇಲ್ಲ, ಇದೊಂದು ನಿಜವಾಗ್ಲೂ ಸುಳ್ಳು. ರಾತ್ರಿ ಹೊತ್ತು ಜೀತು ತನ್ನ ಕೋಣೆಯಲ್ಲಿ ಕುತ್ಕೊಂಡಿದ್ದ. ಅವನು ರಕ್ಷಾ ಜೊತೆ ಕಳೆದಿರೋ ಸಮಯವನ್ನ ನೆನಪು ಮಾಡ್ಕೊಳ್ತಾ ಇದ್ದ. ಆಗ ಕಿಟಕಿ ಹತ್ರ ಜೋರಾಗಿ ಶಬ್ದ ಕೇಳಿಸುತ್ತೆ. ಅಚಾನಕ್ ಆಗಿ ಕಿಟಕಿ ಓಪನ್ ಆಗುತ್ತೆ. ಹೊರಗಡೆ ರಕ್ಷಾ ನಿಂತ್ಕೊಂಡಿದ್ಲು. ಅವಳ ಮುಖದಲ್ಲಿ ನಗು ಇತ್ತು, ಆದ್ರೆ ಅವಳ ಕಣ್ಗಳು ಸಾಧಾರಣವಾಗಿ ಕಾಣಿಸ್ತಾ ಇರಲಿಲ್ಲ. ಜೀತು, ನೀನ್ ಯಾಕೆ ನನ್ನಿಂದ ದೂರ ಹೋಗ್ತಿದೀಯಾ? ನನ್ ಮೇಲೆ ಪ್ರೀತಿ ಇಲ್ವಾ ನಿನ್ಗೆ? ರಕ್ಷಾ, ನೀನ್ ನಿಜವಾಗ್ಲೂ ಯಾರು? ರಕ್ಷಾ ಮುಖ ಬದಲಾಗುತ್ತೆ. ಅವಳ ನಗು ತುಂಬಾನೇ ಭಯಂಕರವಾಗಿರುತ್ತೆ. ನಾನು ಅದೇ ರಕ್ಷಾ, ನೀನ್ ಪ್ರೀತಿ ಮಾಡಿರೋ ಹುಡುಗಿ. ನೀನ್ ನನ್ ಬಿಡೋ ಪ್ರಯತ್ನ ಏನಾದ್ರೂ ಮಾಡಿದ್ರೆ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಇಲ್ಲ, ಇದೆಲ್ಲ ಸುಳ್ಳು. ಕಿಟಕಿ ತನ್ನಿಂತಾನೆ ಕ್ಲೋಸ್ ಆಗುತ್ತೆ.
ಇದರಿಂದಾಗಿ ಜೀತು ತುಂಬಾನೇ ಹೆದರ್ಕೊಳ್ತಾನೆ. ಮಾರನೆಯ ದಿನ ಜೀತು ತನ್ನ ಮನೆಗೆ ವಾಪಸ್ ಬರ್ತಾನೆ. ಆದ್ರೆ ಅವನ ಪರಿಸ್ಥಿತಿ ಕೆಟ್ಟು ಹೋಗಿತ್ತು. ಅವನ್ ತುಂಬಾನೇ ಹೆದರ್ಕೊಂಡು ಸುಮ್ಮನೆ ಇದ್ದ. ಅವನ್ಗೆ ರಾತ್ರಿ ಹೊತ್ತು ನಿದ್ದೆ ಬರ್ತಾ ಇರಲಿಲ್ಲ. ಜೀತು ತಾಯಿ ಸರಳ ಜೀತುನ ನೋಡಿ ತುಂಬಾನೇ ಬೇಜಾರಾದ್ಲು. ಮಗನೇ, ಏನಾಯ್ತು? ನೀನು ಬಂದಾಗಿಂದ ನಿನ್ ಮುಖ ಸಪ್ಪಗೆ ಇದೆ. ಏನಾದ್ರೂ ವಿಷಯ ಇದ್ರೆ ಹೇಳು. ಅಮ್ಮ, ಏನೂ ಇಲ್ಲ, ಏನು ಸಮಸ್ಯೆ ಇಲ್ಲ, ಸ್ವಲ್ಪ ಸುಸ್ತಾಗಿತ್ತು ಅಷ್ಟೇ. ಸರಳ ಅವನ್ಗೆ ಸಮಾಧಾನ ಮಾಡ್ತಾಳೆ. ಜೀತು ಸುಮ್ನೆ ಇರ್ತಾನೆ. ಆದ್ರೆ ಅವನೊಳಗಡೆ ಭಯ ಹಾಗೆ ಇತ್ತು. ಅವತ್ ರಾತ್ರಿ ಜೀತು ಮಲ್ಕೊಳ್ಳೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದ. ಆಗ ಕಿಟಕಿ ತನ್ನಿಂತಾನೆ ಓಪನ್ ಆಯ್ತು. ಆಗ ಜೀತು ಎದ್ ನಿಂತ್ಕೊಂಡು ನೋಡ್ತಾನೆ, ಮತ್ತೆ ಕಿಟಕಿನ ಕ್ಲೋಸ್ ಮಾಡ್ತಾನೆ. ಇದು ಮತ್ತೆ ಆಗ್ತಾ ಇದೆ. ಅಲ್ಲ, ನನಗೆ ಇದರಿಂದ ಯಾವತ್ತೂ ಬಿಡುಗಡೆನೇ ಇಲ್ವಾ? ಅವನು ಮಂಚದ ಮೇಲೆ ಹೋಗಿ ಮಲ್ಕೋತಾನೆ. ಅವನು ಕಣ್ಣುಗಳನ್ನ ಮುಚ್ಚಿದ ತಕ್ಷಣ ಅವನಿಗನ್ಸುತ್ತೆ ಯಾರೋ ಅವನನ್ನ ನೋಡ್ತಾ ಇದ್ದಾರೆ ಅಂತ. ಬೆಳಿಗ್ಗೆ ಎದ್ದ ತಕ್ಷಣ ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಅವನು ರಕ್ಷಾ ಮನೆಯಲ್ಲಿ ಇರ್ತಾನೆ. ಇಲ್ಲ, ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ನಾನು ಇಲ್ಲಿಗೆ ಹೇಗೆ ಬಂದೆ? ಜೀತು ತನ್ನ ಪರಿಸ್ಥಿತಿಯಿಂದ ಬೇಜಾರಾಗಿ ಒಬ್ಬ ಸಾಧು ಹತ್ರ ಬರ್ತಾನೆ. ಆ ಸಾಧು ಹೆಸರು ಬಾಬಾ ಅಗೋರ್ನಾಥ್ ಅಂತ. ಸಾಧು ಜೀತು ಹೇಳಿರೋ ಮಾತುಗಳನ್ನ ಕೇಳಿಸ್ಕೊತಾ ಇರ್ತಾರೆ. ಬಾಬಾ, ನಾನು ಎಲ್ಲೇ ಹೋದ್ರು ಕೂಡ ಈ ಆತ್ಮ ನನ್ನ ಎಳ್ಕೊಂಡು ಬರ್ತಾ ಇದೆ. ನಾನು ಈ ಬಂಧನದಿಂದ ಹೇಗೆ ತಪ್ಪಿಸ್ಕೊಳಕ್ ಸಾಧ್ಯ? ನೀನ್ ಯಾವ ಆತ್ಮದ ಬಗ್ಗೆ ಮಾತಾಡ್ತಿದ್ಯೋ ಅದ್ ನಿನ್ ಜೊತೆ ಸೇರ್ಕೊಂಡಿದೆ. ಅದ್ ನಿನ್ನ ಸುಮ್ನೆ ಬಿಡಲ್ಲ. ಯಾಕೆ? ನಾನು ಏನ್ ಮಾಡಿದ್ದೀನಿ? ನಿನ್ನ ನೋಡಕ್ಕೆ ಮತ್ತೆ ನಿನ್ನ ಮುಖಲಕ್ಷಣದಲ್ಲಿ ಅವಳಿಗೆ ನೀನು ದಿನೇಶ್ ತರ ಕಾಣಿಸ್ತಾ ಇದೀಯಾ. ಅವಳು ಅನ್ಕೊಂಡಿದ್ದಾಳೆ ಅದು ನೀನೇ ಅಂತ. ಅವಳಿಗೆ ಪೂರ್ಣ ಆಗದಿರೋ ಮದ್ವೆ ಅವಳ ಇಚ್ಛೆ ಅವಳನ್ನ ಕಟ್ಟ ಹಾಕಿದೆ. ಹಾಗಿದ್ರೆ ಇವಾಗ ಏನ್ ಮಾಡೋದು? ಆತ್ಮಕ್ಕೆ ಮುಕ್ತಿ ಕೊಡಕ್ಕೆ ಒಂದೇ ದಾರಿ ಇರೋದು. ನೀನ್ ಅವಳನ್ನ ಮದುವೆ ಆಗ್ಬೇಕಾಗತ್ತೆ. ಮದುವೆ ಸಂಭ್ರಮ ಮುಗಿತಿದ್ದ ಹಾಗೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಜೀತು ವಿಚಾರ ಮಾಡಕ್ಕೆ ಶುರು ಮಾಡ್ತಾನೆ. ಅವನು ಹೆದರ್ಕೊಂಡು ಬಾಬಾ ಕಡೆ ನೋಡ್ತಾನೆ. ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಇದು ಕೇವಲ ನಿನ್ನ ಸಂಕಲ್ಪ ನಿರ್ಧಾರ ಮಾಡುತ್ತೆ. ನಿನಗೆ ಧೈರ್ಯ ಅಥವಾ ಮನ್ಸಲ್ಲಿ ಭಯ ಇದ್ರೆ ಅದು ವಿಫಲವಾಗುತ್ತೆ. ರಾತ್ರಿಯ ಸಮಯದಲ್ಲಿ ಬಾಬಾ ಜೀತು ರಕ್ಷಾ ಫ್ಲಾಟ್ಗೆ ಬರ್ತಾರೆ. ಬಾಬಾ ಆ ಕೋಣೆಯನ್ನ ಮಂತ್ರ ಮತ್ತೆ ತಾಂತ್ರಿಕ ವಸ್ತುಗಳಿಂದ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ದೀಪ ಉರಿತಾ ಇತ್ತು. ಮಂತ್ರಗಳ ಪಠನೆ ವಾತಾವರಣವನ್ನ ಬದಲಾಯಿಸ್ತಾ ಇತ್ತು. ಜೀತು ತುಂಬಾನೇ ಹೆದರ್ಕೊಂಡಿದ್ದ. ಹೀಗ್ ಮಾಡಿದ್ರೆ ಸರಿ ಹೋಗುತ್ತಾ? ನನಗೆ ತುಂಬಾ ಭಯ ಆಗ್ತಾ ಇದೆ. ಭಯ ನಿನ್ನ ಆವರಿಸೋದಕ್ಕೆ ಬಿಡಕ್ ಹೋಗ್ಬೇಡ. ನೆನ್ಪಿಡ್ಕೋ, ಈ ಆತ್ಮ ನಿನ್ನ ಪ್ರೀತಿ ಮಾಡುತ್ತೆ. ಒಂದ್ ವೇಳೆ ನೀನು ದೃಢವಾಗಿದ್ರೆ ಎಲ್ಲ ಕೂಡ ಸರಿ ಹೋಗುತ್ತೆ. ಬಾಬಾ ರಕ್ಷಾ ಆತ್ಮನ ಕರ್ಸೋಕೆ ಮಂತ್ರಗಳನ್ನ ಹೇಳ್ತಾರೆ. ಅಚಾನಕ್ಕಾಗಿ ರೂಮಲ್ಲಿ ಗಾಳಿ ಬೀಸುತ್ತೆ. ಕಪ್ಪು ಹೊಗೆ ರೂಪದಲ್ಲಿ ರಕ್ಷಾ ಆತ್ಮ ಪ್ರತ್ಯಕ್ಷ ಆಗುತ್ತೆ. ನನಗ್ ಗೊತ್ತಿತ್ತು ನೀನ್ ವಾಪಸ್ ಬರ್ತೀಯಾ ಅಂತ. ಕೊನೆಗೂ ನಾವಿಬ್ರು ಮದ್ವೆ ಆಗೋ ಸಮಯ ಬಂದಾಯ್ತು. ಜೀತು ಹೆದರ್ಕೊಳ್ತಾನೆ. ಆಗ ಬಾಬಾ ಅವನ್ಗೆ ಸೂಚನೆ ನೀಡ್ತಾನೆ, ಕಾರ್ಯಗಳನ್ನ ಶುರು ಮಾಡುವಂತ. ಮದ್ವೆ ಕಾರ್ಯ ಶುರುವಾಗುತ್ತೆ. ಬಾಬಾ ಮಂತ್ರ ಹೇಳ್ತಾರೆ. ಜೀತು ರಕ್ಷಾನ ಆತ್ಮಕ್ಕೆ ಮದುವೆಯ ಪ್ರತಿರೂಪವಾಗಿ ಹೂವಿನ ಹಾರ ಹಾಕ್ತಾನೆ. ಕೋಣೆಯಲ್ಲಿ ಸ್ವಲ್ಪ ಬೆಳಕು ಕಂಡುಬರುತ್ತೆ. ಇವತ್ತು ನನಗೆ ತುಂಬಾನೇ ಸಂತೋಷ ಆಯಿತು. ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಧನ್ಯವಾದಗಳು ಜೀತು, ನೀನು ನನಗೆ ಮುಕ್ತಿ ಕೊಟ್ಟೆ. ಈಗ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ. ರಕ್ಷಾ ಆತ್ಮ ಬೆಳಕಿಂದ ಮಾಯವಾಗ್ಬಿಡುತ್ತೆ. ಕೋಣೆಯಲ್ಲಿ ಶಾಂತಿ ಆವರಿಸ್ಕೊಳ್ಳುತ್ತೆ. ಸ್ವಲ್ಪ ದಿನಗಳ ನಂತರ ಜೀತು ಫಾರಿನ್ಗೆ ಹೋಗ್ಬಿಡ್ತಾನೆ. ಜೀತು ಒಂದಿನ ಸಮುದ್ರದ ದಡದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾನೆ. ರಕ್ಷಾ, ನೀನ್ ಎಲ್ಲೇ ಇದ್ರೂ ಕೂಡ ಇವಾಗ ನಿನಗೆ ಖುಷಿ ಇದೆ ಅಂತ ಅನ್ಸುತ್ತೆ. ನನಗೆ ನಿನ್ನ ಪ್ರೀತಿ ಅರ್ಥ ಆಗಿದೆ. ಮತ್ತೆ ನಿನ್ನ ಮುಕ್ತಿಗೆ ಏನ್ ಮಾಡ್ಬೇಕಾಗಿತ್ತೋ ಅದನ್ನ ಮಾಡಿದ್ದೀನಿ. ಈಗ ನನ್ನ ಪಯಣ ಶುರುವಾಗಿದೆ. ಸೂರ್ಯ ಮುಳುಗ್ತಾನೆ. ಮತ್ತೆ ಜೀತು ಸಮುದ್ರನ ನೋಡಿ ನಗ್ತಾ ಇರ್ತಾನೆ. ಜೀತು ರಕ್ಷಾ ಆತ್ಮಕ್ಕೆ ಮುಕ್ತಿ ಕೊಟ್ಟು ಅವನು ತನ್ನ ಹೊಸ ಜೀವನನ ಪ್ರಾರಂಭ ಮಾಡ್ತಾನೆ. ಪ್ರೀತಿ ಮತ್ತೆ ಬಲಿದಾನದ ಈ ಕತೆ ಏನ್ ಹೇಳುತ್ತೆ ಅಂದ್ರೆ, ನಿಜವಾದ ಪ್ರೀತಿ ಆತ್ಮಕ್ಕೂ ಕೂಡ ಮುಕ್ತಿ ಕೊಡುತ್ತೆ ಅಂತ.